bringing greetings to all of you in the precious name of our Lord and Savior Jesus Christ. ನಮ್ಮ ರಕ್ಷಕನು ಒಡೆಯನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. Today I'm so glad to bring God's word to you and to your family in this special occasion. ಈ ಒಂದು ಸುಂದರವಾಗಿರುವಂತ ಕ್ಷಣದಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ನಾನು ವಾಕ್ಯವನ್ನು ತರಲು ಎಷ್ಟೋ ಸಂತೋಷವುಳ್ಳವನಾಗಿದ್ದೇನೆ. First of all, I want to wish all of you a very happy Christmas. ಮೊದಲೇದಾಗಿ ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕೋರುತ್ತೇನೆ. May this Christmas bring great joy, love, peace and unity to you and to your family. ನಿಮಗೂ ನಿಮ್ಮ ಕುಟುಂಬಕ್ಕೂ ಈ ಕ್ರಿಸ್ಮಸ್ ಹಬ್ಬವು ಶಾಂತಿ, ಸಮಾಧಾನ, ಐಕ್ಯತೆಯನ್ನ ತರಲಿ. You know, we all celebrate our birthdays. ನೋಡಿ, ನಾವೆಲ್ಲರೂ ಕೂಡ ನಮ್ಮ ಜನನ ದಿನಗಳನ್ನ ಆಚರಿಸ್ತೇವೆ, isn't it? ಹೌದಲ್ವಾ? You know, I celebrate my birthday on November 11th. ಹಾಗೆ ನಾನು ಕೂಡ ನವೆಂಬರ್ 11ನೇ ತಾರೀಕೊಂದು ನನ್ನ ಜನನ ದಿನವನ್ನ ಆಚರಿಸ್ತೇನೆ. In fact, today is a Christmas day, even my daughter's birthday. ಇವತ್ತು ಕೂಡ ಒಂದು ಕ್ರಿಸ್ಮಸ್ ದಿನ, ನನ್ನ ಮಗಳ ಬರ್ತಡೆಯೂ ಕೂಡ ಇದೇ ಆಗಿದೆ. You know, we all celebrate our birthdays. ನಾವೆಲ್ಲರೂ ಕೂಡ ನಮ್ಮ ಜನನ ದಿನಗಳನ್ನ ಆಚರಿಸ್ತೇವೆ. When we celebrate our birthdays, we call our family members, our friends. ನಾವು ಹುಟ್ಟು ಹಬ್ಬಗಳನ್ನು ಆಚರಿಸುವಾಗ ನಮ್ಮ ಕುಟುಂಬದವರನ್ನ, ಸಂಬಂಧಿಕರನ್ನ, ಸ್ನೇಹಿತರನ್ನ ಆಹ್ವಾನಿಸ್ತೇವೆ. And sometime when the pastors, men of God celebrates, the whole congregation comes to celebrate their birthdays. ಕೆಲವು ಸಾರಿ ದೇವ ಸೇವಕರು ಆಚರಿಸುವಾಗ ಇಡೀ ಸಭೆಯವರೆಲ್ಲರೂ ಕೂಡ ಅಲ್ಲಿಗೆ ನೆರೆದು ಬರುತ್ತಾರೆ. Other places you see when the leader's birthday comes, the nation comes together. ಕೆಲವು ಕಡೆಯಲ್ಲಿ ರಾಜಕಾರಣಿಗಳು ಒಂದು ಬರ್ತಡೆಯನ್ನು ಮಾಡಿಕೊಳ್ಳುವಾಗ ಇಡೀ ದೇಶಗಳೇ ಅಲ್ಲಿ ನೆರೆದು ಬರ್ತವೆ. You know, we all as Indians, we all celebrate October 2nd, remembering Mahatma Gandhi's birthday. ಹಾಗೆ ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧಿಯನ್ನು ಕೂಡ ನೆನೆಸಿ ನಾವು ಅವರ ಜನ್ಮ ದಿನವನ್ನು ಆಚರಿಸ್ತೇವೆ. There are so many birthdays around us. ನಮ್ಮ ಸುತ್ತಲೂ ಅನೇಕ ಜನ್ಮ ದಿನದ ಹಬ್ಬಗಳಿವೆ. So some birthdays celebrated by the families and friends. ಕೆಲವು ಹುಟ್ಟು ಹಬ್ಬಗಳು ಕುಟುಂಬದಿಂದ, ಸ್ನೇಹಿತರಿಂದ ಆಚರಿಸಲ್ಪಡುತ್ತವೆ. Some birthdays celebrated by a big congregation. ಕೆಲವು ಹುಟ್ಟು ಹಬ್ಬಗಳು ಒಂದು ದೊಡ್ಡ ಕೂಟಗಳಿಂದ ಆಚರಿಸಲ್ಪಡುತ್ತವೆ. Some birthdays celebrated by the whole nation. ಕೆಲವು ಹುಟ್ಟು ಹಬ್ಬಗಳು ಇಡೀ ದೇಶವೇ ಆಚರಿಸಲ್ಪಡುತ್ತವೆ. But the only one birthday, ಆದ್ರೆ ಒಬ್ಬರ ಒಂದು ಹುಟ್ಟು ಹಬ್ಬವನ್ನು ಮಾತ್ರವೇ the whole world celebrates. ಇಡೀ ಲೋಕವೇ ಆಚರಿಸ್ತದೆ. That's our Lord's birthday. ಅದು ನಮ್ಮ ಕರ್ತನ ಹುಟ್ಟು ಹಬ್ಬವಾಗಿದೆ. That's exciting about Jesus Christ. ಅದೇ ಕರ್ತನಾಗಿರುವಂತ ಯೇಸುವನ್ನು ಕುರಿತು ಉತ್ತೇಜನ That's ಪಡುವಂತದ್ದಾಗಿದೆ. exciting about the Christmas. ಕ್ರಿಸ್ಮಸ್ ಅನ್ನ ಕುರಿತು ಉತ್ತೇಜನ ಪಡುವಂತದ್ದಾಗಿದೆ. Yes, no birthday is celebrated by the world. ಇಡೀ ಲೋಕವೇ ಯಾವ ಹುಟ್ಟು ಹಬ್ಬವನ್ನು ಕೂಡ ಆಚರಿಸುವುದಿಲ್ಲ. So only our Lord's birthday has been celebrated by the whole world without differences of color, creed, language, even the nation. ಯಾವುದೇ ಭಾಷೆ, ಬಣ್ಣ, ಧರ್ಮದ ಅಂತರವಿಲ್ಲದೆ ಇಡೀ ಲೋಕವೇ ಯೇಸು ಕ್ರಿಸ್ತನ ಹುಟ್ಟು ಹಬ್ಬವನ್ನ You know, ಆಚರಿಸುತ್ತದೆ. few weeks back I was in Dubai. ಕೆಲವು ವಾರಗಳ ಹಿಂದೆ ನಾನು ದುಬೈಯಲ್ಲಿ ಇದ್ದೆ. In a Dubai mall, I saw they already decorated and started celebrating Christmas. ಆ ದುಬೈ ಮಾಲಲ್ಲೂ ಕೂಡ ಈಗಾಗಲೇ ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲಾ ಆಕೃತಿಗಳನ್ನು ಅಲಂಕರಿಸಿದ್ದಾರೆ ಹಬ್ಬವನ್ನು ಮಾಡಲು. Being a Muslim country, even they celebrate the birth of Lord Jesus Christ. ಒಂದು ಮುಸ್ಲಿಂ ದೇಶವಾಗಿದ್ದರೂ ಕೂಡ ಅಲ್ಲಿ ಕ್ರಿಸ್ತನ ಒಂದು ಬರ್ತಡೆಯನ್ನ ಆಚರಿಸಲು ಅವರು ಸಿದ್ಧಗೊಳಿಸಿದ್ದಾರೆ. You know, some people don't celebrate Christmas. ಕೆಲವು ಜನರು ಕ್ರಿಸ್ಮಸ್ ಅನ್ನ ಆಚರಿಸುವುದಿಲ್ಲ. They have a question. ಅವರಿಗೆ ಒಂದು ಪ್ರಶ್ನೆ ಇರ್ತದೆ. Is it Bible says that Jesus Christ born on 25th December? ಡಿಸೆಂಬರ್ 25ರಂದೇ ಯೇಸು ಕ್ರಿಸ್ತನು ಜನಿಸಿದ್ದಾನಾ ಎಂಬ ಪ್ರಶ್ನೆ ಅವರಿಗಿರ್ತದೆ. Is it Bible is written? ಬೈಬಲ್ ಅಲ್ಲಿ ಇದು ಬರೆಯಲ್ಪಟ್ಟಿದೆಯಾ? Show me. ನನಗೆ ಒಂದು ಸಾರಿ ತೋರಿಸಿ. There is a lot of questions. ಇಂತಹ ಅನೇಕ ಪ್ರಶ್ನೆಗಳನ್ನ ಇವರು ಹೊಂದಿರ್ತಾರೆ. But my answer is simple. ನನ್ನ ಉತ್ತರ ಅವರಿಗೆ ಬಹಳ ಸಾಧಾರಣವಾಗಿದೆ. I also don't know when exactly Jesus was born, either December 25th or other day. ಯೇಸು ಕ್ರಿಸ್ತನು 25ರಂದೇ ಹುಟ್ಟಿದ್ದಾನ, ಡಿಸೆಂಬರ್ ಅಥವಾ ಬೇರೆ ದಿನದಲ್ಲಿ ಹುಟ್ಟಿದ್ದಾನ, ನನಗೂ ಕೂಡ ಖಚಿತವಾಗಿ ಗೊತ್ತಿಲ್ಲ. I was not there. ನಾನು ಯಾಕಂದ್ರೆ ಅವಾಗ ಆ ದಿನಗಳಲ್ಲಿ So ಇರಲಿಲ್ಲ. I don't know. ಆದ್ರಿಂದ ನನಗೆ ಗೊತ್ತಿಲ್ಲ. But one thing I'm sure. ಆದ್ರೆ ನನಗೆ ಒಂದು ವಿಷಯವು ಖಚಿತವಾಗಿದೆ. That Jesus Christ was born. ಆದ್ರೆ ಯೇಸು ಕ್ರಿಸ್ತನು ಖಂಡಿತವಾಗಿ ಜನಿಸಿದ್ದಾನೆ. He was born into this world. ಆತನು ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ. Yes, that is very sure. ಅದು ಖಂಡಿತವಾಗಿ ಖಚಿತವಾಗಿದೆ. So let's not worry about the date and the month. Let's celebrate his birthday. ಆದ್ರಿಂದ ಒಂದು ಖಚಿತವಾದ ದಿನಾಂಕ, ತಿಂಗಳಿಗೆ ನಾವು ಚಿಂತೆ ಮಾಡದೆ ಆತನ ದಿನವನ್ನ ಆಚರಿಸೋಣ. Let's celebrate his birth on this earth. ಆದ್ರಿಂದ ಈ ಲೋಕದಲ್ಲಿ ಆತನ ಜನನವನ್ನ ಆಚರಿಸೋಣ. You know, when Jesus was born, ಯೇಸು ಕ್ರಿಸ್ತನು
ಜನಿಸಿದಾಗ when the people went seeking him, searching him, ಆತನನ್ನು ಹುಡುಕುತ್ತಾ ಹೋದಂತಹ ಜನರು they were asking, where is the king of Jews was born? ಯಹೂದ್ಯರ ಅರಸನು ಎಲ್ಲಿ ಹುಟ್ಟಿದ್ದಾನೆ? That's how they were asking. ಆ ರೀತಿಯಾಗಿ ಅವರು ಕೇಳ್ತಾ You ಇದ್ದಾರೆ. know, friends, no one is born as a king. ಯಾರು ಕೂಡ ಅರಸನಾಗಿ ಹುಟ್ಟಿಲ್ಲ. Yes, no one in the street born as a king. ಇತಿಹಾಸದಲ್ಲಿ ಯಾರು ಕೂಡ ಅರಸನಾಗಿ ಹುಟ್ಟಿಲ್ಲ. They may be born as a king's son. ಅವರು ಅರಸನ ಒಂದು ಮಕ್ಕಳಾಗಿ ಜನಿಸಿರಬಹುದು. They may be become a king after born. ಅವರು ಹುಟ್ಟಿದ ನಂತರ ಅರಸರಾಗಿರಬಹುದು. But nobody born as a king. ಯಾರು ಕೂಡ ಅರಸನಾಗಿ ಹುಟ್ಟಿಲ್ಲ. But only our Lord Jesus Christ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ He was born as a king. ಆತನು ಅರಸನಾಗಿ ಹುಟ್ಟಿದ್ದಾನೆ. That's what people were searching. ಅದಕ್ಕಾಗಿಯೇ ಜನರು ಆತನ ಹುಡುಕುತ್ತಾ ಬಂದಿದ್ದರು. He was died on the cross and they mentioned him saying, they may be thinking that we are going to mock him, but that was the truth. You know, they were mentioning saying, is the king of Jews. ಆದ್ರಿಂದ ಆತನು ಸತ್ತಾಗಲೂ ಕೂಡ ಆತನ ಶಿಲ್ಬೆ ಮೇಲೆ ಆತನನ್ನು ಅಂಗಿಸುವುದಕ್ಕಾಗಿ ಒಂದು ವೇಳೆ ಅವರು ಹಾಕಿರಬಹುದು, ಈತನು ಯಹೂದ್ಯರ ಅರಸನೇ ಎಂಬುದಾಗಿ. But that is true. He is the king. ಅದು ನಿಜವಾಗಿ ಖಚಿತವಾಗಿದೆ. ಆತನೇ ಅರಸನು. He was born as a king, died as a king. ಆತನು ರಾಜನಾಗಿ ಜನಿಸಿದನು, ರಾಜನಾಗಿಯೇ ಸತ್ತನು. And he is seated on the throne today as a king. ಇವತ್ತಿಗೂ ಕೂಡ ಆತನು ಸಿಂಹಾಸನದ ಮೇಲೆ ರಾಜನಾಗಿ ಕೂತಿದ್ದಾನೆ. And he is going to come back as a king of kings and the Lord of lords. ಹಾಗೆ ಆತನು ರಾಜಾದಿ ರಾಜನಾಗಿ ಕರ್ತಾದಿ ಕರ್ತನಾಗಿ ಹಿಂತಿರುಗಿ ಬರಲಿದ್ದಾನೆ. Hallelujah. Hallelujah. There's so many exciting news about Lord Jesus Christ. ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ಅನೇಕ ಉತ್ಸಾಹಭರಿತ ಮಾತುಗಳಿವೆ. You know, when Jesus was born, ಯೇಸು ಕ್ರಿಸ್ತನು ಜನಿಸಿದಾಗ the king Herod, ಅರಸನಾದ he ಹೆರೋದನು commanded to kill all the male child who are under 2. 2 ವರ್ಷಗಳ ಕೆಳಗಿರುವಂತ ಎಲ್ಲ ಗಂಡು ಮಕ್ಕಳನ್ನ ಸಂಹರಿಸುವುದಕ್ಕೆ ಅವನು ಆಜ್ಞೆ ಹೊರಡಿಸುತ್ತಾನೆ. His intention is to kill Jesus. ಇದರ ಹಿಂದಿನ ಅವನ ಉದ್ದೇಶ ಕ್ರಿಸ್ತನನ್ನ ಸಾಯಿಸುವಂತದಾಗಿರ್ತದೆ. You know, from then, ಆದ ನಂತರ you know, you can see Jesus' life. ಆ ಯೇಸುವಿನ ಜೀವನ ಚರಿತ್ರೆ ನೀವು ನೋಡಬಹುದು. So many people try to kill him, ಅನೇಕ ಜನರು ಆತನ ಸಾಯಿಸುವುದಕ್ಕೆ ನೋಡ್ತಾರೆ, but they couldn't. ಆದ್ರೆ ಅವರಿಗೆ ಸಾಯಿಸಲಾಗ್ಲಿಲ್ಲ. Even they put him on the cross of Calvary to kill him. ಆತನ ಸಾಯಿಸುವುದಕ್ಕಾಗಿ ಆ ಕಲ್ವಾರಿ ಶಿಲುಬೆ ಮೇಲೆ ಹಾಕುತ್ತಾರೆ. In fact, they couldn't kill him. ಅಲ್ಲಿ ಕೂಡ ಆತನ ಅವರಿಗೆ ಸಾಯಿಸಲಾಗಲಿಲ್ಲ. You know, Jesus was not killed. ಯಾಕೆಂದ್ರೆ ಯೇಸು ಕ್ರಿಸ್ತನು ಸಾಯಿಸಲ್ಪಡಲಿಲ್ಲ. No, nobody killed him. ಯಾರು ಆತನನ್ನ ಕೊಲ್ಲಲಿಲ್ಲ. Because nobody can kill him. ಯಾಕೆಂದ್ರೆ ಯಾರು ಕೂಡ ಆತನ ಸಾಯಿಸಲು On the ಸಾಧ್ಯವಿಲ್ಲ. cross of Calvary, Jesus was not killed. ಕಲ್ವಾರಿ ಶಿಲುಬೆ ಮೇಲೆ ಆತನ ಸಾಯಲಿಲ್ಲ. He gave his life. ಆತನೇ ತನ್ನ ಪ್ರಾಣವನ್ನು He ಒಪ್ಪಿಸಿಕೊಟ್ಟನು. gave his life for you and my sake. ನನಗಾಗಿ ನಿನಗಾಗಿ ಆತನೇ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟನು. You know, from then, ಅಲ್ಲಿಂದ still today, ಇವತ್ತಿನವರೆಗೂ there's so many people raised. ಅನೇಕ ಜನರು ಎದ್ದಿದ್ದಾರೆ. There's so many groups raised. ಅನೇಕ ಗುಂಪುಗಳು ಎದ್ದವೆ. They want to finish Jesus. ಯೇಸುವನ್ನ ಮುಗಿಸುವುದಕ್ಕೆ, They want to erase the name of Jesus on the face of the earth. ಈ ಭೂಮಿಯಲ್ಲಿ ಯೇಸುವಿನ ಹೆಸರನ್ನ ತೆಗೆದುಹಾಕುವುದಕ್ಕೆ ಎದ್ದಿದ್ದಾರೆ. It's been happening last more than 2000 years. 2000 ವರ್ಷಗಳಿಂದ ಇದು ನಡೀತಾ ಇದೆ. But I have a good news. ಆದ್ರೆ ನಾನು ನಿಮಗೊಂದು ಶುಭ ಸಂದೇಶ ಇಟ್ಕೊಂಡಿದ್ದೀನಿ. From the year to now, ಅಲ್ಲಿಂದ ಇಲ್ಲಿಯವರೆಗೂ so many try to kill Jesus. ಅನೇಕರು ಯೇಸುವನ್ನ ಸಾಯಿಸುವುದಕ್ಕೆ ನೋಡಿದ್ದಾರೆ. So many try to finish Jesus. ಅನೇಕರು ಯೇಸುವನ್ನ ಮುಗಿಸುವುದಕ್ಕೆ ನೋಡಿದ್ದಾರೆ. But they are all gone. ಅವರೆಲ್ಲರೂ ಹೋಗ್ಬಿಟ್ಟಿದ್ದಾರೆ. Yes, they no more they are on this earth. ಅವ್ರಿನ್ ಯಾರು ಈ ಲೋಕದಲ್ಲಿ ಇಲ್ಲ. But Jesus is alive today. ಇವತ್ತು ಯೇಸು ಕ್ರಿಸ್ತನು His ಜೀವಂತವಾಗಿದ್ದಾನೆ. name is exalted today. ಇವತ್ತು ಆತನ ಹೆಸರು ಕೊಂಡಾಡಲ್ಪಡ್ತಿದೆ. His gospel is being spread across the world today. ಇವತ್ತು ಆತನ ಸುವಾರ್ತೆ ಇಡೀ ಲೋಕವೆಲ್ಲ ಹಬ್ಬಿದೆ. No one can finish Jesus. ಯಾರು ಕೂಡ ಯೇಸುವನ್ನ ಮುಗಿಸಲು ಸಾಧ್ಯವಿಲ್ಲ. Oh, today I want to remind you. ಇವತ್ತು ನಾನು ನಿಮಗೆ ಇದನ್ನ ಜ್ಞಾಪಕ In ಪಡಿಸುತ್ತಿದ್ದೇನೆ. our state Karnataka, in our nation India, we all see in our eyes the persecution. ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಇವತ್ತು ನಡೀತಿರುವಂತ ಹಿಂಸೆನ ನಾವೆಲ್ಲರೂ ಕಣ್ಣಾರೆ ಕಂಡಿದ್ದೇವೆ. They're trying to beat the men of God and women of God. ಆ ದೇವ ಮನುಷ್ಯರನ್ನ, ದೇವ ಸ್ತ್ರೀಯರನ್ನ ಅವರು ಹೊಡಿತಿದ್ದಾರೆ, ಹಿಂಸೆ ಪಡಿಸ್ತಿದ್ದಾರೆ. They try to break the churches. ಸಭೆಗಳನ್ನ ಮುರಿದು ಹಾಕ್ತಿದ್ದಾರೆ. You know, the only intention for them is they don't want Jesus' name in India. ಅವರಿಗೆ ಒಂದೇ ಒಂದು ಉದ್ದೇಶವೇನೆಂದ್ರೆ ಯೇಸುವಿನ ಹೆಸರು ಈ ಭಾರತದಲ್ಲಿ ಇರಬಾರದೆಂಬುದೇ. They don't know. ಅವರಿಗೆ ಗೊತ್ತಿಲ್ಲ. So many tried before. ಇದಕ್ಕಿಂತ ಹಿಂದೆನೆ ಅನೇಕರು So ಪ್ರಯತ್ನಿಸಿದ್ದಾರೆ. strong people tried before. ತುಂಬಾ ಬಲವಂತರು ಇದನ್ನ They ಪ್ರಯತ್ನಿಸಿದ್ದಾರೆ. couldn't do. ಅವ್ರೇನು They ಮಾಡಕ್ಕಾಗಿಲ್ಲ. were failed. ಅವರು ಸೋತು ಹೋಗಿದ್ದಾರೆ. They don't know even today whoever tries they will fail. ಅವ್ರಿಗೆ ಗೊತ್ತಿಲ್ಲ, ಇವತ್ತು ಕೂಡ ಪ್ರಯತ್ನಿಸುವವರು ಕೂಡ ಸೋತು ಹೋಗ್ತಾರೆ Because ಎಂಬುದಾಗಿ. no one can finish Jesus. ಯಾಕಂದ್ರೆ ಯಾರು ಕೂಡ ಯೇಸುವನ್ನ ಮುಗಿಸಲು ಸಾಧ್ಯವಿಲ್ಲ. But he said, I have finished everything. ಆದ್ರೆ ಆತನ ಹೇಳಿದ್ದಾನೆ, ನಾನೇ ಎಲ್ಲವನ್ನ ಮುಗಿಸಿದ್ದೇನೆ That's what ಎಂಬುದಾಗಿ. Jesus said on the cross of
of Calvary. ಅದನ್ನೇ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದು. So don't worry. ಆದ್ರಿಂದ ಚಿಂತೆ ಮಾಡಬೇಡಿ. Nobody can remove the name of Jesus face of the earth. ಈ ಭೂಮಿಯಲ್ಲಿ ಯಾರು ಕೂಡ ಯೇಸುವಿನ ಹೆಸರನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. That's a powerful name, friends. ಅದು ಬಹಳ ಶಕ್ತಿಯುತವಾದ ಹೆಸರು What ಸ್ನೇಹಿತರೆ. a joy to celebrate his birthday. ಆತನ ಜನನವನ್ನು ಆಚರಿಸುವುದು ಎಷ್ಟು ಸಂತೋಷವಾಗಿದೆ ಅಲ್ಲ. When he was born, ಆತನು ಜನಿಸಿದಾಗ the wise people came seeking Jesus. ಜ್ಞಾನಿಗಳು ಆತನನ್ನು ಹುಡುಕುತ್ತಾ ಬಂದರು. Yes. ಹೌದು, Even today, ಇವತ್ತಿಗೂ ಕೂಡ only the wise people seeks after Jesus. ಜ್ಞಾನಿಗಳು ಮಾತ್ರವೇ ಯೇಸುವನ್ನ ಹುಡುಕುತ್ತಾರೆ. Because the Bible says, ವಾಕ್ಯ ಹೇಳ್ತದೆ, a fool says in his heart, there is no God. ಮೂರ್ಖನು ಹೇಳುತ್ತಾನೆ ದೇವರಿಲ್ಲ ಎಂಬುದಾಗಿ. Yes. ಹೌದು, The fools are saying there is no God. ಆ ಮೂರ್ಖರು ಹೇಳ್ತಾರೆ ತಮ್ಮ ಹೃದಯದಲ್ಲಿ ದೇವರಿನ ಇಲ್ಲ But ಎಂಬುದಾಗಿ. the wise people always seek after Jesus. ಆದ್ರೆ ಜ್ಞಾನಿಗಳು ಯಾವಾಗಲೂ ಯೇಸುವನ್ನ ಹುಡುಕಿಕೊಂಡು ಬರುತ್ತಾರೆ. If you are seeking after Jesus, ನೀವು ಯೇಸುವನ್ನ ಹುಡುಕುವರಾಗಿದ್ದರೆ you are a wise. ನೀವು ಜ್ಞಾನಿಗಳು. People may say you don't have wisdom. ಜನರು ನಿಮ್ಗೆ ಹೇಳ್ಬೋದು ನಿಮಗೆ ಜ್ಞಾನವಿಲ್ಲವೆಂದು. People may say you are a fool. ನೀನು ಮೂರ್ಖಳೆಂದು ಜನರು ಹೇಳಬಹುದು. But God's eyes, you are the wise. ಆದ್ರೆ ದೇವರ ದೃಷ್ಟಿಯಲ್ಲಿ ನೀನು ಜ್ಞಾನಿ. Only wise people seek after Jesus. ಜ್ಞಾನಿಗಳು ಮಾತ್ರ ದೇವರನ್ನ ಹುಡುಕುತ್ತಾರೆ. A fool says in his heart there is no God. ಮೂರ್ಖನು ಹೇಳ್ತಾನೆ ತನ್ನ ಹೃದಯದಲ್ಲಿ ದೇವರಿಲ್ಲ ಎಂಬುದಾಗಿ. There was a young boy. ಒಬ್ಬ ಯೌವನಸ್ಥ ಹುಡುಗನಿದ್ದನು. From his childhood, he was concluded in his heart that saying there is no God on this earth. ಈ ಲೋಕದಲ್ಲೇ ದೇವರು ಇಲ್ಲ ಎಂಬ ಒಂದು ನಿರ್ಧಾರದಲ್ಲಿ ಚಿಕ್ಕ ವಯಸ್ಸಿನಿಂದ ಅವನು ಬೆಳೆದು ಬಂದನು. He was very much fixed on that. ಅದರಲ್ಲಿ ಬಹಳ ದೃಢವಾಗಿದ್ದನು. One day, ಒಂದು ದಿನ when he was walking in the field, ಅವನು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ he just saw the pumpkin branches. ಅವನು ಆ ಒಂದು ಕುಂಬಳಕಾಯಿಯ ಗಿಡದ ಒಂದು ಎಲೆಗಳನ್ನ ನೋಡುತ್ತಾನೆ. And the branches were very thin. ಆ ಒಂದು ರೆಂಬೆಗಳು ಬಹಳ ತೆಳುವಾಗಿರ್ತವೆ. But the pumpkin was too big. ಆದ್ರೆ ಆ ಕುಂಬಳಕಾಯಿ ತುಂಬಾ ದಪ್ಪಕ್ಕಿರ್ತದೆ. He had a question. ಅವನಿಗೊಂದು ಪ್ರಶ್ನೆ ಇತ್ತು. If God is there, ದೇವರೇ ಇರುವುದಾದ್ರೆ how this would have happened? ಇದು ಹೇಗೆ ತಾನೇ ಆಗುವುದಕ್ಕೆ How God ಸಾಧ್ಯ? would have kept a big fruit in the small branches. ಇಷ್ಟು ದೊಡ್ಡ ಹಣ್ಣನ್ನ ಈ ಒಂದು ಚಿಕ್ಕ ಬಳ್ಳಿಯಲ್ಲಿ ದೇವರು ಹೇಗೆ ತಾನೇ ಇಡ್ತಿದ್ರು? And then he walked little further. ಅವನಿನ್ನು ಸ್ವಲ್ಪ ಮುಂದಕ್ಕೆ ನಡೆದುಕೊಂಡು And ಹೋಗ್ತಾನೆ. he saw a big tree, jamun tree. ಆ ಒಂದು ನೇರಳೆ ಮರವನ್ನ ನೋಡ್ತಾನೆ. The fruit was too small. ಆ ಮರದಲ್ಲಿ ಹಣ್ಣು ಬಹಳ But ಚಿಕ್ಕದಾಗಿರ್ತದೆ. the tree was too big. ಮರ ತುಂಬಾ ದೊಡ್ಡದಾಗಿರ್ತದೆ. He told, ಅವನು ಹೇಳ್ತಾನೆ, see, I told all these years there's no God. ಇಷ್ಟು ವರ್ಷಗಳು ಹೇಳ್ಕೊಂಡು ಬಂದೆ ದೇವ್ರಿಲ್ಲ ಎಂಬುದಾಗಿ. Is it? I am confirming today. ಇವತ್ತು ನಾನು ಅದನ್ನ ಖಚಿತವಾಗಿ ಅಂದ್ಕೊಳ್ತಿದ್ದೀನಿ. Just look at this both tree. ಈ ಎರಡು ಮರಗಳನ್ನ ಗಿಡನ ನೋಡಿ. This branch is a thin branch. ಈ ಬಳ್ಳಿ ತುಂಬಾ ಚಿಕ್ಕದಾಗಿದೆ. But the pumpkin is too big. ಆದ್ರೆ ಕುಂಬಳಕಾಯಿ ತುಂಬಾ ದೊಡ್ಡದಾಗಿದೆ. This tree is too big. ಈ ಮರ ತುಂಬಾ ದೊಡ್ಡದಾಗಿದೆ. But the jamun fruit is too small. ಆದ್ರೆ ಆ ಒಂದು ನೇರಳೆ ಹಣ್ಣು ತುಂಬಾ ಚಿಕ್ಕದಿದೆ. If God was there, ದೇವರೇ ಇರುವುದಾದ್ರೆ He would have created wisely. ಆತನು ಬಹಳ ಜ್ಞಾನವಂತನಾಗಿ ಇದನ್ನ ಸೃಷ್ಟಿಸ್ತಿದ್ದನು. He would have kept a big fruit in the big tree. ಈ ದೊಡ್ಡ ಹಣ್ಣನ್ನ ದೊಡ್ಡ ಮರದಲ್ಲಿ ಹಿಡ್ತಿದ್ದನು. He could have kept a small fruit in the small branches. ಹಾಗೆ ಚಿಕ್ಕ ಹಣ್ಣನ್ನ ಈ ಚಿಕ್ಕ ಬಳ್ಳಿಯಲ್ಲಿ ಹಿಡ್ತಿದ್ದನು. And this itself shows me very clearly there is no God. ಈ ಒಂದು ವ್ಯತ್ಯಾಸವೇ ನನಗೆ ತೋರಿಸದೆ ದೇವರೇ ಇಲ್ಲ ಎಂಬುದಾಗಿ. And it was afternoon time. ಅದು ಒಂದು ಮಧ್ಯಾಹ್ನವಾಗಿತ್ತು. He felt like sleeping sometimes. ಸ್ವಲ್ಪ ಕ್ಷಣ ಮಲ್ಕೊಳ್ಳುವ ರೀತಿಯಲ್ಲಿ He ಅವನಿಗೆ kept on ಅನಿಸಿತು. stone and he slept under the jamun tree. ಆ ಒಂದು ನೇರಳೆ ಮರದ ಕೆಳಗಡೆ ಒಂದು ಕಲ್ಲಿಟ್ಟು ಮಲಗುತ್ತಾನೆ. While he was sleeping, ಅವನಲ್ಲಿ ಮಲ್ಕೊಂಡಿರ್ತಾನೆ. suddenly there was a wind. ಅಲ್ಲಿ ಜೋರಾಗಿ ಗಾಳಿ The ಬೀಸ್ತದೆ. tree was shaken. ಆ ಒಂದು ಮರವು ಅಲ್ಗಾಡ್ತದೆ. And suddenly there's a fruit fallen from the tree on his eyes. ತಕ್ಷಣವೇ ಆ ಒಂದು ಮರದಿಂದ ಒಂದು ಹಣ್ಣು ಅವನ ಕಣ್ಣಿನ ಮೇಲೆ ಬೀಳ್ತದೆ. He just got up from his sleep. ಅವನು ನಿದ್ದೆಯಿಂದ ಹಾಗೆ ಎದ್ದು ಬಿಡ್ತಾನೆ. Within few seconds, ಕೆಲವು ಕ್ಷಣಗಳಲ್ಲಿ his eyes become red and swollen and it was paining. ಅವನ ಒಂದು ಕಣ್ಣು ಕೆಂಪಗಾಗ್ತದೆ, ಸ್ವಲ್ಪ ಊದ್ಕೊಳ್ತದೆ, ತುಂಬಾ ನೋವನ್ನ ಕೊಡ್ತದೆ. He was really worried. ತುಂಬಾ ಅವನು ಚಿಂತೆಗೊಳಗಾಗ್ತಾನೆ. Then the Spirit of God spoke to him. ಆಗ ದೇವರಾತ್ಮವು ಅವನೊಂದಿಗೆ He ಮಾತನಾಡ್ತದೆ. told him, ಆತನಿಗೆ ಹೇಳ್ತದೆ, a fool, ಏ ಮೂರ್ಖನೇ, you are telling there is no God. ದೇವರಿಲ್ಲ ಎಂಬುದಾಗಿ ಹೇಳ್ತಿದ್ದೀಯ You ನೀನು. say if there is a God, ದೇವರೇ ಇರುವುದಾದ್ರೆ He would have kept the big fruit in the big tree ದೊಡ್ಡ ಹಣ್ಣನ್ನ ದೊಡ್ಡ ಮರದಲ್ಲಿ ಇಡ್ತಿದ್ದನಿ and the ಎಂದು. small fruit in the small branches. ಹಾಗೆ ಒಂದು ಚಿಕ್ಕ ಹಣ್ಣನ್ನ ಚಿಕ್ಕ ಬಳ್ಳಿಯಲ್ಲಿ ಇಡ್ತಿದ್ದನಿ ಎಂದು. If according to your conclusion, ನಿನ್ನ ಒಂದು
ನಿನ್ನ ಒಂದು ಅನಿಸಿಕೆ ಪ್ರಕಾರವಾಗಿ if I would have kept the big pumpkin in this big tree, ಈ ಒಂದು ದೊಡ್ಡ ಮರದಲ್ಲಿ ದೊಡ್ಡ ಕುಂಬಳಕಾಯಿನ ನಾನು ಇಟ್ಟಿದ್ರೆ, if that big pumpkin would have fallen on your face now, ಈಗ ಆ ಒಂದು ದೊಡ್ಡ ಕುಂಬಳಕಾಯಿ ನಿನ್ನ ಮುಖದ ಮೇಲೆ ಬಿದ್ದಿದ್ರೆ, from 50 feet above, 15 ಅಡಿಯಿಂದ ಮೇಲೆ, what would have happened to your face by now? ಈಗ ನಿನ್ನ ಮುಖಕ್ಕೆ ಇಷ್ಟೊತ್ತಿಗೆ ಏನಾಗಿರ್ತಿತ್ತು? Then he was just come back to his sense. ಆಗ ಅವನಿಗೆ ಪ್ರಜ್ಞೆ ಬರ್ತದೆ. Yes, friends. ಹೌದು ಸ್ನೇಹಿತರೆ, Fool says in his heart there is no God. ಮೂರ್ಖರು ಹೇಳ್ತಾರೆ ದೇವರೇ ಇಲ್ಲ But ಎಂಬುದಾಗಿ. the wise people always seek after Jesus. ಆದ್ರೆ ಜ್ಞಾನಿಗಳು ಯಾವಾಗಲೂ ಯೇಸುವನ್ನ ಹುಡುಕಿಕೊಂಡು ಬರ್ತಾರೆ. I don't want you to be fool. ನೀವು ಮೂರ್ಖರಾಗಿರಬೇಕೆಂದು ನಾನು ಬಯಸುವುದಿಲ್ಲ. God wants you to be wise. ನೀವು ಜ್ಞಾನಿಗಳಾಗಿರಬೇಕೆಂದು ದೇವರು ಬಯಸ್ತಿದ್ದಾನೆ. If you ever said in your heart there is no God, ನಿಮ್ಮ ಹೃದಯದಲ್ಲಿ ಎಂದಾದ್ರೂ ನೀವು ದೇವರೇ ಇಲ್ಲ ಎಂದು ಅಂದುಕೊಂಡಿದ್ರೆ, change yourself today. ಇವತ್ತು ನಿಮ್ಮ ನೀವು ಬದಲಾಯಿಸಿಕೊಳ್ಳಿ. God came down to this earth in the flesh ಆತನು ಮಾಂಸವಾಗಿ ಈ ಲೋಕಕ್ಕೆ ಬಂದನು, to prove there is a God on this earth. ಈ ಭೂಮಿಯಲ್ಲಿ ದೇವರಿದ್ದಾನೆಂಬುದಾಗಿ ರುಜುಪಡಿಸುವುದಕ್ಕೆ. That's what we celebrate this Christmas. ಅದಕ್ಕಾಗಿಯೇ ನಾವು ಈ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುತ್ತೇವೆ. Hallelujah. ಹಾಲೆಲೂಯಾ. You know, when the angel came to Mary, ಮರಿಯಳ ಬಳಿಗೆ ದೇವದೂತರು ಬಂದಾಗ, and when the angel brought a great news to Mary, ಮರಿಯಳಿಗೆ ಒಂದು ದೊಡ್ಡ ಸಂದೇಶವನ್ನ ದೂತರು ತಂದಾಗ, she had only one question. ಆಕೆಗೆ ಒಂದೇ ಪ್ರಶ್ನೆ ಇತ್ತು. How this can happen to me? ಇದು ಹೇಗೆ ತಾನೇ ನಡೆಯುವುದಕ್ಕೆ ಸಾಧ್ಯ? I don't know, man. ನಾನು ಪುರುಷನನ್ನ ಅರಿತವಳಲ್ಲ, I am not married. ನನಗೆ ಇನ್ನು ಮದುವೆ ಆಗಿಲ್ಲ. How this happened to me? ಇದು ನನಗೆ ಹೇಗೆ ನಡೆಯುವುದಕ್ಕೆ How ಸಾಧ್ಯ? this can be? ಇದು ಹೇಗೆ ನಡೆಯುವುದಕ್ಕೆ ಸಾಧ್ಯ? That was the only question she had. ಆಕೆಗೆ ಇದೊಂದೇ ಪ್ರಶ್ನೆ ಇತ್ತು. But in spite of having that big question in her heart, ಆಕೆ ಹೃದಯಲಿಂತ ದೊಡ್ಡ ಪ್ರಶ್ನೆ ಇದ್ದರೂ ಕೂಡ she submitted for God's will to be done in her life. ದೇವರ ಚಿತ್ತವೇ ನಡಿಬೇಕೆಂಬುದಾಗಿ ತನ್ನನ್ನು ತಾನು ಆಕೆ ದೇವರಿಗೆ ಒಪ್ಪಿಸಿಕೊಡುತ್ತಾಳೆ. That's the reason God could use her and brought Jesus into this world. ಅದೇ ಕಾರಣಕ್ಕಾಗಿ ದೇವರು ಆಕೆಯನ್ನು ಉಪಯೋಗಿಸಿ ಈ ಲೋಕಕ್ಕೆ ಯೇಸುವನ್ನ ಕರೆತಂದನು. As you're listening to me, ಇವತ್ತು ಇವನ್ನ ಕೇಳ್ತಾ ಇರುವಾಗಲೇ these two things I want to highlight to you. ಈ ಎರಡು ವಿಷಯಗಳನ್ನ ನಾನು ಒತ್ತಿ ಹೇಳುವುದಕ್ಕೆ She had ಇಷ್ಟಪಡುತ್ತೇನೆ. a first question. ಆಕೆಗೆ ಮೊದಲನೇ ಪ್ರಶ್ನೆ ಇತ್ತು, How this will happen? ಇದು ಹೇಗೆ ತಾನೇ ಆಗುವುದಕ್ಕೆ ಸಾಧ್ಯ? How this can happen? ಇದು ಹೇಗೆ ತಾನೇ ಆಗುವುದಕ್ಕೆ ಸಾಧ್ಯ? You know, if you have that kind of question in your heart, ನಿಮ್ಮಲ್ಲಿ ಕೂಡ ಇಂಥದೇ ರೀತಿಯ ಪ್ರಶ್ನೆ ಇರುವುದಾದರೆ, how this is going to happen? ಇದು ಹೇಗೆ ತಾನೇ ನಡೆಯುವುದಕ್ಕೆ ಸಾಧ್ಯ? How I'm going to get married? ಹೇಗೆ ನನಗೆ ಮದುವೆ ಆಗ್ತದೆ? How I'm going to get job? ಹೇಗೆ ನನಗೆ ಕೆಲಸ ಸಿಗ್ತದೆ? How I'm going to be used by God? ಹೇಗೆ ನಾನು ದೇವರಿಂದ ಉಪಯೋಗಿಸಲ್ಪಡ್ತೀನಿ? How I'm going to live a holy life? ಹೇಗೆ ನಾನು ಪರಿಶುದ್ಧ ಜೀವಿತವನ್ನ ಜೀವಿಸಬಲ್ಲೆ? How I'm going to live a victorious life? ಹೇಗೆ ನಾನು ಜಯಶಾಲಿ ಜೀವಿತವನ್ನ ಜೀವಿಸಬಲ್ಲೆ? How I'm going to face 2022? ಹೇಗೆ 2020 ನಾನು ಎದುರಿಸಬಲ್ಲೆ? How I'm going to live a happy life? ಹೇಗೆ ನಾನು ಸಂತೋಷ ಜೀವಿತವನ್ನ ಜೀವಿಸಬಲ್ಲೆ? How it's possible for me to reach souls? ಆತ್ಮಗಳನ್ನ ಸಂಧಿಸುವುದಕ್ಕೆ ಎಷ್ಟು ನನ್ನಿಂದ ಸಾಧ್ಯವಾಗ್ತದೆ? How I'm going to pay all my debts? ನನ್ನ ಎಲ್ಲ ಸಾಲಗಳನ್ನ ಹೇಗೆ ನಾನು ಕಟ್ಟಿ ತೀರಿಸ್ತೇನೆ? How I'm going to take care of my children? ನನ್ನ ಮಕ್ಕಳನ್ನ ನಾನು ಹೇಗೆ ನೋಡಿಕೊಳ್ತೇನೆ? If you have this question, how? ಈ ರೀತಿಯಾಗಿ ಹೇಗೆ ಎಂಬ ಪ್ರಶ್ನೆಗಳು ನಿಮಗಿರುವುದಾದ್ರೆ, Mary had this question. ಮರಿಯಳಿಗೂ ಈ ಪ್ರಶ್ನೆ ಇತ್ತು. But the angel given her an answer. ಆದ್ರೆ ದೇವದೂತನ ಮೂಲಕವಾಗಿ ಆಕೆಗೆ ಉತ್ತರ ಸಿಕ್ಕಿತು. You know what was the answer? ಉತ್ತರವೇನು ಗೊತ್ತಾ? Don't worry, Mary. ಮರಿಯಳೇ ಚಿಂತಿಸಬೇಡ. It's not going to happen by might or power. ಬಲದಿಂದಲೂ ಪರಾಕ್ರಮದಿಂದಲೂ ಇದು ಆಗುವುದಿಲ್ಲ. Holy Spirit will come upon you. ಪರಿಶುದ್ಧಾತ್ಮನು ನಿನ್ನ ಮೇಲೆ ಬರುತ್ತಾನೆ. The shadow of Almighty will fill you. ಸರ್ವಶಕ್ತನ ನೆರಳು ನಿನ್ನ ಮೇಲೆ ಬರ್ತದೆ. So it's going to happen by the Holy Spirit. ಇದು ಪರಿಶುದ್ಧಾತ್ಮನಿಂದ ನಡೀತದೆ. Supernaturally. ಅಸಾಧಾರಣವಾಗಿ. Yes, the same answer for you and me today. ಇವತ್ತು ನನಗೂ ನಿನಗೂ ಇದೇ If you ಉತ್ತರವಾಗಿದೆ. ever had that question, how this can be? ಇದು ಹೇಗೆ ತಾನೇ ನಡೆಯುವುದಕ್ಕೆ ಸಾಧ್ಯ ಎಂಬ ಪ್ರಶ್ನೆ ನಿಮ್ಮಲ್ಲಿ The ಇರುವುದಾದರೆ, answer is simple. ಆ ಉತ್ತರವು ಬಹಳ ಸುಲಭ. Holy Spirit will do it. ಪರಿಶುದ್ಧಾತ್ಮನದನ್ನ ನಿಮಗಾಗಿ ಮಾಡುತ್ತಾನೆ. Supernaturally you'll receive your miracle. ಅಸಾಧಾರಣವಾಗಿ ನಿಮ್ಮ ಅದ್ಭುತಗಳನ್ನ ನೀವು Do ಹೊಂದಿಕೊಳ್ಳುತ್ತೀರಿ. you believe that? ಅದನ್ನ ನಂಬುತ್ತೀರಾ? But finally she said, Lord, but let your will be done. ಆಕೆ ಕಡೆದಾಗಿ ಹೇಳ್ತಾಳೆ, ಕರ್ತನೇ ನಿಮ್ಮ ಚಿತ್ತವೇ ನಡೆಯಲಿ ಎಂದು. You know, it's good to surrender to will of God. ದೇವರ ಚಿತ್ತಕ್ಕೆ ನಮ್ಮನ್ನ ಒಪ್ಪಿಸಿಕೊಡುವುದು ಬಹಳ ಒಳ್ಳೆಯದು. We may have so many questions. ನಮಗೆ ಅನೇಕ We ಪ್ರಶ್ನೆಗಳಿರಬಹುದು, may have so many plans, ideas. ಅನೇಕ ಆಲೋಚನೆಗಳು ನಾವು ಹೊಂದಿರಬಹುದು. But at the end, ಆದ್ರೆ ಕಡೆಯದಾಗಿ bring everything to the will of God. ಎಲ್ಲವನ್ನು ಕೂಡ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡಿ. Surrender everything to the will of God. ಎಲ್ಲವನ್ನ ಕೂಡ ದೇವರ ಚಿತ್ತಕ್ಕೆ And ಒಪ್ಪಿಸಿಕೊಡಿ. that's what exactly Jesus also did. ಅದನ್ನ ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ He ಮಾಡಿದನು. don't want to go to the cross. ಆತನಿಗೆ ಶಿಲುಬೆಗೆ ಹೋಗೋದಕ್ಕೆ But he ಇಷ್ಟವಿರಲಿಲ್ಲ. said, not my will, but your will be done. ಕರ್ತನೇ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ಆಗಲಿ As ಎಂದು we ಹೇಳಿದನು. celebrate this Christmas, ನಾವೀ ಕ್ರಿಸ್ಮಸ್ ಅನ್ನ ಆಚರಿಸುವಾಗ let's give ourselves and tell the Lord, not my will, but your will be done. ನಾವು ಕರ್ತನಿಗೆ ಹೇಳೋಣವೇ, ಕರ್ತನೇ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತದಂತೆ ಆಗಲಿ ಎಂದು. That God's will be done
in our life. ದೇವರ ಚಿತ್ತವೇ ನಮ್ಮ ಜೀವಿತದಲ್ಲಿ ನೆರವೇರಲಿ. In the Christmas time, we can remember one more thing. ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ನಾವು ಇನ್ನೊಂದು ವಿಷಯವನ್ನ ಜ್ಞಾಪಿಸಿಕೊಳ್ಳಬಹುದು. Christmas is the fulfillment of every word that God spoken in the Old Testament. ಹಳ ಒಡಂಬಡಿಕೆಯಲ್ಲಿ ದೇವರು ಮಾತಾಡಿರುವಂತ ಪ್ರತಿಯೊಂದು ಮಾತಿನ ಪರಿಪೂರ್ಣವೇ ಕ್ರಿಸ್ಮಸ್ ಹಬ್ಬವಾಗಿದೆ. Yes, from Genesis to the Malachi, every promise God has given that God is going to manifest in flesh, that's what exactly fulfilled. ಆದಿಕಾಂಡದಿಂದ ಮಲಾಖಿಯವರೆಗೂ ದೇವರು ಮಾಡಿದಂಥ ಎಲ್ಲ ವಾಗ್ದಾನಗಳಲ್ಲಿ ದೇವರು ಮನುಷ್ಯನಾಗಿ ಜನಿಸ್ತಾನೆ ಅನ್ನುವಂಥ ಎಲ್ಲ ವಾಗ್ದಾನಗಳಲ್ಲಿ ಕ್ರಿಸ್ಮಸ್ ಹಬ್ಬದಂದು ಅವು ನೆರವೇರಿದವೆ. Yes, it's a fulfillment of the prophecies, a fulfillment of every word that God spoken. ದೇವರ ಎಲ್ಲ ಪ್ರವಾದನೆಗಳು ಹಾಗೆ ದೇವರ ಎಲ್ಲ ಮಾತುಗಳ ನೆರವೇರಿಕೆವೇ ಈ ಒಂದು ಕ್ರಿಸ್ಮಸ್ ಹಬ್ಬವಾಗಿದೆ. He fulfilled by sending his son to this world. ಈ ಲೋಕಕ್ಕೆ ತನ್ನ ಮಗನನ್ನ ಕಳಿಸುವುದರ ಮೂಲಕವಾಗಿ. So it is reminding us God will fulfill every word that's spoken to you. ಅದೇ ರೀತಿಯಾಗಿ ನಮಗೂ ಕೂಡ ಅದು ಜ್ಞಾಪಿಸುತ್ತದೆ ದೇವರು ನಮಗೆ ಮಾತಾಡಿರುವಂತ ಎಲ್ಲ ಮಾತುಗಳನ್ನ ಆತನು ನೆರವೇರಿಸುತ್ತಾನೆಂದು. Yes, whatever God spoken to you is going to fulfill in your life. ಆತನು ಏನೆಲ್ಲಾ ನಿಮ್ಮ ಜೀವಿತದಲ್ಲಿ ಮಾತನಾಡಿದನೋ ಅವೆಲ್ಲವನ್ನ ಖಂಡಿತವಾಗಿ ನೆರವೇರಿಸುತ್ತಾನೆ. One word I want to read it from the Bible. ಬೈಬಲ್ ಅಲ್ಲಿ ಒಂದು ವಚನವನ್ನು ನಾನು ಓದ್ತೇನೆ. Luke chapter 19. ಲೂಕನು ಬರೆದ ಸುವಾರ್ತೆ 19. It says like this. ಆ ವಾಕ್ಯವು ಹೀಗೆ ಹೇಳ್ತದೆ. For the Son of Man has come to seek and to save that which was lost. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. There are so many things we can keep talking. ಅನೇಕ ವಿಷಯಗಳಿವೆ ನಾವು ಮಾತನಾಡುವುದಕ್ಕೆ. Asking why Jesus came. This is one answer I want to highlight today. ಯೇಸು ಕ್ರಿಸ್ತನು ಏನಕ್ಕಾಗಿ ಬಂದಿದ್ದಾನೆಂಬ ಕೇಳುವುದರ ಮೂಲಕವಾಗಿ ಆದರೆ ಈ ಒಂದು ಉತ್ತರವನ್ನು ನಾನು ನಿಮಗೆ ಕೊಡುತ್ತೇನೆ ಈ ಸಂಜೆಯಲ್ಲಿ. For the Son of Man has come to seek and to save what was lost. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ. Yes. ಹೌದು. One of the reason Jesus came to this world to seek and to save. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂತ ಒಂದು ಮೂಲ ಕಾರಣವೇನೆಂದರೆ ಕೆಟ್ಟು ಹೋಗಿರೋರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ. I just want to give an example, then you will understand. ನಾನು ನಿಮಗೊಂದು ಉದಾಹರಣೆ ಕೊಡುತ್ತೇನೆ, ಆಗ ನಿಮಗೆ ಅರ್ಥವಾಗ್ತದೆ. If you understand this story, what I'm telling you, I think that you will understand the entire purpose of Jesus coming to this world. ನಾನು ನಿಮಗೆ ಹೇಳುವಂತ ಈ ಒಂದು ಕಥೆನ ನೀವು ಅರ್ಥ ಮಾಡಿಕೊಳ್ಳುವುದಾದರೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಂತ ಪೂರ್ತಿಯ ಉದ್ದೇಶವನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. There was a small boy. ಒಂದು ಚಿಕ್ಕ ಹುಡುಗನಿರುತ್ತಾನೆ. His hobby was making a boat. Take the paper and make a boat, and he leave the boat in the water, and he will see that boat is floating in the water. ಆ ಚಿಕ್ಕ ಹುಡುಗನಿಗೆ ಒಂದು ಹವ್ಯಾಸವಿರ್ತದೆ, ಒಂದು ಪೇಪರ್ ಅಲ್ಲಿ ಒಂದು ದೋಣಿಯನ್ನ ಮಾಡಿ ಆ ದೋಣಿ ಹೇಗೆ ಚಲಿಸದೆ ಎಂದು ನೋಡುವಂತ ಹವ್ಯಾಸ ಅವನಿಗಿರ್ತದೆ. And as he grew little big, he collected some wood piece and he made a beautiful boat. ಹಾಗೆ ಅವನು ಸ್ವಲ್ಪ ಬೆಳೆದು ದೊಡ್ಡವನಾದಾಗ ಒಂದು ಕಟ್ಟಿಗೆಗಳನ್ನು ತೆಗೆದುಕೊಂಡು ಅಲ್ಲಿ ಒಂದು ಸುಂದರವಾದ ದೋಣಿಯನ್ನು ನಿರ್ಮಿಸ್ತಾನೆ. Every day when he comes from the school, ಪ್ರತಿದಿನ ಅವನು ಸ್ಕೂಲಿಂದ ಬಂದಾಗ he'll take that boat ಅವನ ಆ ದೋಣಿಯನ್ನು ತಕ್ಕೊಳ್ತಾನೆ. and he will take to the water. ಅವನು ನೀರಿಗೆ ತೆಗೆದುಕೊಂಡು And ಹೋಗ್ತಾನೆ. he will leave it in the water. ನೀರಿನಲ್ಲಿ ಬಿಡ್ತಾನೆ. And he will be very happy to see that boat floating in the water. ಆ ನೀರಿನಲ್ಲಿ ದೋಣಿ ತೇಲುವುದನ್ನು ನೋಡಿ ಬಹಳವಾಗಿ ಸಂತೋಷ ಪಡ್ತಾನೆ. That was his hobby. ಅದೇ ಅವನ ಒಂದು He was ಹವ್ಯಾಸವಾಗಿರ್ತದೆ. very joyful with that boat. ಆ ಒಂದು ದೋಣಿ ನೋಡ್ತಾ ಬಹಳ ಸಂತೋಷ ಪಡ್ತಿರ್ತಾನೆ. Every day. ಪ್ರತಿದಿನ. See, without living single day. ಒಂದು ದಿನವೂ ಕೂಡ ಬಿಡದೆ. Every day he will enjoy with that boat. ಪ್ರತಿದಿನ ಆ ದೋಣಿಯನ್ನು ನೋಡಿ ಸಂತೋಷ ಪಡ್ತಿರ್ತಾನೆ. One day, ಒಂದು ದಿನ when he was doing like that, ಇದೇ ರೀತಿಯಾಗಿ ಅವನು ಮಾಡುತ್ತಿರುವಾಗ suddenly there was heavy rain. ತುಂಬಾ ಮಳೆ ಬರ್ತದೆ. He closed his eyes and opened. ಅವನು ಕಣ್ಣು ಮುಚ್ಚಿ ಕಣ್ಣು ತೆಗಿತಾನೆ. He couldn't see the boat. ಅವನಿಗೀಗ ದೋಣಿ ಕಾಣಿಸ್ತಿಲ್ಲ. He was searching. ಅವನು ಹುಡುಕ್ತಿರ್ತಾನೆ. Where is my boat? ಅಯ್ಯೋ ನನ್ನ ದೋಣಿಯಲ್ಲಿ. He became so sad. ತುಂಬಾ ದುಃಖವಾಗ್ತದೆ His ಅವನಿಗೆ. heart was broken. ಅವನ ಹೃದಯ ಒಡೆದು ಹೋಗ್ತದೆ. Where is my boat? ನನ್ನ ದೋಣಿ ಎಲ್ಲೋಯ್ತು? Where is my boat? ನನ್ನ ದೋಣಿ ಎಲ್ಲೋಯ್ತು? He didn't just left like that. ಅವನು ಹಾಗೆ ಮಲಗಲಿಲ್ಲ. He didn't just left like that. ಅವನು ಹಾಗೆ ಅದನ್ನ ಬಿಡ್ಲಿಲ್ಲ. He started searching again and again. ಪುನಃ ದೋಣಿಯನ್ನು ಹುಡುಕುವುದಕ್ಕೆ ಪ್ರಾರಂಭಿಸ್ತಾನೆ. One day, ಒಂದು ದಿನ he saw suddenly that boat is hanging in a shop. ಆ ಒಂದು ಅಂಗಡಿಯಲ್ಲಿ ಆ ದೋಣಿಯನ್ನ ನೇತಾಕಿರುವುದನ್ನ ಅವನು ನೋಡ್ತಾನೆ. He was so excited. ಅವನಿಗೆ ಬಹಳ He ಉತ್ಸಾಹವಾಗ್ತದೆ. ran to that shop. ಆ ಅಂಗಡಿ ಹತ್ರ ಓಡಿ ಹೋಗ್ತಾನೆ. And he looked at that man and said, "This is my boat." ಅಯ್ಯೋ ಇದು ನನ್ನ ದೋಣಿ ಅಲ್ವಾ ಅಂತ ಆ ಮನುಷ್ಯನ ಕೇಳ್ತಾನೆ. And that man told, ಆಗ ಆ ಮನುಷ್ಯನ್ ಹೇಳ್ತಾನೆ, "I don't know whose boat this is. ಈ ಒಂದು ದೋಣಿ ಯಾವುದು ನನಗೆ ಈ ದೋಣಿ ಯಾರ್ದು ನನಗೆ ಗೊತ್ತಿಲ್ಲ. But if you give me money, ನೀನ್ ನನಗೆ ಹಣ ಕೊಡುವುದಾದ್ರೆ I will give you. ನಿನಗೆ ಕೊಡ್ತೇನೆ. I want to sell it." ನಾನು ಇದನ್ನ ಮಾರ್ಬೇಕೆಂಬುದಾಗಿದ್ದೀನಿ. This boy said,
ಆ ಹುಡುಗ ಹೇಳ್ತಾನೆ, Sir, don't give to anybody. ಯಾರಿಗೂ ಕೂಡ ಕೊಡಬೇಡಿ, Keep it safely. ಇದನ್ನ ಬಹಳ ಜಾಗರೂಕತೆಯಿಂದ I ಇಟ್ಕೊಳ್ಳಿ, will come and buy it. ನಾನು ಬಂದು ಇದನ್ನ He ಕೊಂಡುಕೊಳ್ತೀನಿ. went home, ಮನೆಗೆ ಹೋಗ್ತಾನೆ, collected the money what he kept. ಅವನಿಟ್ಟಿರುವಂತ ಎಲ್ಲ ಹಣವನ್ನ He ತಕ್ಕೊಳ್ತಾನೆ. struggled a lot to collect all the money. ಆ ಒಂದು ಹಣವನ್ನ ವಂಚಿಸಲು ಬಹಳ ಕಷ್ಟಪಡುತ್ತಾನೆ. Somehow he struggled to arrange money and he arranged that money. ಅವನು ಹೇಗೋ ಹಣವನ್ನ ವಂಚಿಸಿಕೊಂಡು ಬರ್ತಾನೆ. And he ran to this shop. ಆ ಒಂದು ಅಂಗಡಿ ಮಾಲೀಕನ ಹತ್ರ ಓಡ್ತಾನೆ. And he gives that money to him. ಆ ಹಣವನ್ನ ಅವನು ಕೊಡ್ತಾನೆ. And he takes that boat. ಆ ದೋಣಿಯನ್ನ ತಕ್ಕೊಳ್ತಾನೆ. And he looks that boat. ಆ ದೋಣಿನ ನೋಡ್ತಾನೆ. So happy. ಬಹಳ ಸಂತೋಷ He ಪಡ್ತಾನೆ. embraced that boat. ಆ ದೋಣಿಯನ್ನು ಹಪ್ಪಿಕೊಳ್ತಾನೆ. And he kissed that boat. ಆ ದೋಣಿಗೆ ಮುದ್ದಿಡ್ತಾನೆ. And he looked at the boat and said, ಆ ದೋಣಿ ನೋಡಿ ಹೇಳ್ತಾನೆ, Hey boat, ಏ ದೋಣಿ, in two ways you belongs to me. ಎರಡು ವಿಧದಲ್ಲಿ ನೀ ನನಗೆ ಸ್ವಂತವಾದಿ. Number one, ಮೊದಲನೇದಾಗಿ I was the one who created you. ನಾನೇ ನಿನ್ನನ್ನು ಸೃಷ್ಟಿ I ಮಾಡಿದವನು. made you beautifully. ನಾನು ಇದನ್ನ ಸುಂದರವಾಗಿ ಸೃಷ್ಟಿಸಿದ್ದೆ. But you left me and gone. ನೀನನ್ನ ಬಿಟ್ಟು ಹೋಗ್ಬಿಟ್ಟೆ. I didn't left you like that. ಹಾಗೆ ನಾನು ನಿನ್ನ ಬಿಡ್ಲಿಲ್ಲ. I came seeking after you. ನಾನು ನಿನ್ನ ಹುಡುಕುತ್ತಾ ಹಾಗೆ ಬಂದೆ. And I paid the price. ನಿನಗೆ ನಾನು ಕ್ರಯವನ್ನ ಕೊಟ್ಟಿದೆ. And I bought it back. ಪುನಃ ನಿನ್ನನ್ನು ಕೊಂಡುಕೊಂಡಿದ್ದೀನಿ. In two ways, it belongs to me. ಎರಡು ಸಾರಿ ನೀ ನನಗೆ ಸ್ವಂತವಾಗಿದ್ದಿ. Yes, friends. ಹೌದು This ಸ್ನೇಹಿತರೆ, is what exactly happened through the birth of Lord Jesus Christ. ಯೇಸು ಕ್ರಿಸ್ತನ ಜನದ ಮೂಲಕವಾಗಿ ಇದೇ ನಡೆದದೆ. This is what happened exactly on the day of Christmas. ಕ್ರಿಸ್ಮಸ್ ದಿನದಂದು ಇದೇ ನಡೆದದೆ This is the ಸ್ನೇಹಿತರೆ. reason why did Jesus come to this world. ಇದೇ ಕಾರಣಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು. God created a man. ದೇವರು ಮನುಷ್ಯನ ಸೃಷ್ಟಿಸಿದನು. Every day he was walking with them, talking with them. ಪ್ರತಿ ದಿನ ಆತನು ಅವರೊಂದಿಗೆ ನಡೀತಿದ್ದನು, ಅವರೊಂದಿಗೆ ಜೀವಿಸ್ತಿದ್ದನು. He took pleasure being with man. ಮನುಷ್ಯರೊಂದಿಗಿದ್ದು ಆತನು ಸಂತೋಷ ಪಡುತ್ತಿದ್ದನು. But one day, ಒಂದು ದಿನ when they disobeyed God, ದೇವರಿಗೆ ಅವರು ಅವಿದ್ಯರಾದಾಗ they run away from God. ಅವರು ದೇವರಿಂದ ಓಡಿ ಹೋಗುತ್ತಾರೆ. Oh, God didn't left them. ಹಾಗೆ ದೇವರು ಅವ್ರನ್ನ ಬಿಡ್ಲಿಲ್ಲ. From then God promised ಅಲ್ಲಿಂದ ದೇವರು ಅವರಿಗೆ ವಾಗ್ದಾನ ಮಾಡಿದನು, that I will save my people. ನನ್ನ ಜನರನ್ನು ನಾನು So he ಕಾಪಾಡಿಕೊಳ್ತೇನೆ. came down seeking what was lost. ಏನು ಕಳೆದು ಹೋಗಿದ್ಯೋ ಅವ್ರನ್ನ ಹುಡುಕುತ್ತಾ ಆತನು ಈ ಲೋಕಕ್ಕೆ ಬಂದನು. Yes, he paid the price. ಆತನು ಕ್ರಯವನ್ನ ಕೊಟ್ಟನು. You know, the price is not the gold or silver. ಆ ಒಂದು ಕ್ರಯವು ಬೆಳ್ಳಿ ಬಂಗಾರವಲ್ಲ. His price is not some property or wealth. ಆ ಒಂದು ಕ್ರಯವು ಯಾವುದೋ ಒಂದು ಸಂಪಾದನೆ ಅಲ್ಲ. No, he's given his own body. ತನ್ನ ಸ್ವಂತ ದೇಹವನ್ನೇ ಕೊಟ್ಟನು. He shed his own blood. ತನ್ನ ಸ್ವಂತ ರಕ್ತವನ್ನ ಸುರಿಸಿದನು. And he said, ಆತನು ಹೇಳ್ತಿದ್ದಾನೆ, I pay the price, you belongs to me. ನಾನು ನಿನಗೆ ಕ್ರಯ ಕೊಟ್ಟಿದ್ದೇನೆ, ನೀನು ನನಗೆ ಸ್ವಂತ. Today, whoever on this earth, ಇವತ್ತು ಯಾರೆಲ್ಲ ಈ ಲೋಕದಲ್ಲಿ ಇರ್ಲಿ, let it be anybody, ಯಾರಾದ್ರೂ ಇರ್ಲಿ, any religion, ಯಾವ ಧರ್ಮವಾಗಿರ್ಲಿ, any language, ಯಾವುದೇ when ಭಾಷೆಯಾಗಿರ್ಲಿ, God looks at them, ದೇವರು ಅವ್ರನ್ನ ನೋಡುವಾಗ this is what he says. ಇದನ್ನೇ ಆತನು ಹೇಳ್ತಾನೆ, My son, ನನ್ನ ಮಗನೇ, my daughter, ನನ್ನ ಮಗಳೇ, you belongs to me in two ways. ನೀನು ಎರಡು ವಿಧದಲ್ಲಿ ನನಗೆ ಸ್ವಂತವಾಗಿದ್ದಿ. Number one, ಮೊದಲನೇದಾಗಿ I was the one who made you. ನಾನೇ ನಿನ್ನ ಉಂಟು ಮಾಡಿದವನು. But you went away from me. ನೀ ನನ್ನಿಂದ ದೂರ ಹೋದಿ, But I didn't left you. ಆದ್ರೆ ನಾನು ನಿನ್ನ ಬಿಡ್ಲಿಲ್ಲ. I came seeking you. ನಿನ್ನನ್ನು ಹುಡುಕುತ್ತಾ ನಾನು Born on ಬಂದೆ. this earth. ನಾನು ಈ ಲೋಕದಲ್ಲಿ ಜನಿಸಿ Died on ಬಂದೆ. the cross. ಶಿಲುಬೆಯಲ್ಲಿ ಮರಣಿಸಿದೆ. Paid the price. ನಿನಗಾಗಿ ಕ್ರಯ And ಕೊಟ್ಟಿದ್ದೇನೆ. today I'm alive. ನಾನಿವತ್ತು You ಜೀವಂತವಾಗಿದ್ದೇನೆ. belongs to me. ನೀ ನನಗೆ But ಸ್ವಂತವಾಗಿ. the best thing you can do in this Christmas is ಈ ಒಂದು ಕ್ರಿಸ್ಮಸ್ ಅಲ್ಲಿ ನೀವು ಮಾಡುವಂತ ಒಂದು ಒಳ್ಳೆ ಸಂಗತಿ ಏನೆಂದರೆ, realizing that you belongs to Christ. ನೀವು ಕ್ರಿಸ್ತನಿಗೆ ಸ್ವಂತರಾದವರು ಎಂದು ಗ್ರಹಿಸಿಕೊಳ್ಳಿ. And open your mouth and say, I belongs to you, Lord. ಹಾಗೆ ಬಾಯಿ ತೆರೆದು ಹೇಳಿ, ಕರ್ತನೇ, ನಾನು ನಿನಗೆ ಸ್ವಂತವಾಗಿದ್ದೀನಿ ಎಂದು. That's become a great Christmas in your life. ಅದೇ ಒಂದು ದೊಡ್ಡ ಕ್ರಿಸ್ಮಸ್ ಆಗಿರ್ತದೆ I, ನಿಮ್ಮ ಜೀವಿತದಲ್ಲಿ. I hope you'll do that. ಅದನ್ನ ನೀವು ಮಾಡ್ತೀರಿ ಎಂದು ನಾನು ನಿರೀಕ್ಷಿಸ್ತೇನೆ. Hallelujah. Hallelujah. And don't forget, ಹಾಗೆ ಮರೆತು ಹೋಗಬೇಡಿ, He's again coming back. ಆತನು ಪುನಃ ಬರ್ತಿದ್ದಾನೆ. Let's be prepared to meet Him. ಆತನನ್ನ ಸಂಧಿಸುವುದಕ್ಕೆ ಸಿದ್ಧರಾಗೋಣ. Father God, we thank you. ತಂದೆಯಾದ ದೇವರೇ, ನಿಮಗೆ Thank you ಸ್ತೋತ್ರ for ಮಾಡುತ್ತೇವೆ. blessing your people. ನಿನ್ನ ಜನರನ್ನು ಆಶೀರ್ವದಿಸಿದಕ್ಕಾಗಿ ನಿಮಗೆ ಸ್ತೋತ್ರ. Thanks for your everlasting love. ನಿಮ್ಮ ಒಂದು ಶಾಶ್ವತವಾದ ಪ್ರೀತಿಗಾಗಿ ಸ್ತೋತ್ರ. Thanks, Lord. ಒಂದನೇ You ಕರ್ತನೆ, loved us, so you came to this world. ನೀವು ನಮ್ಮನ್ನ ಪ್ರೀತಿಸಿದ್ದೀರಾ, ಅದಕ್ಕಾಗಿ ಈ ಲೋಕಕ್ಕೆ ಬಂದಿರಿ. I thank you ನಿಮಗೆ ನಾನು ಕೃತಜ್ಞತೆ that we ಮಾಡ್ತೇನೆ. belongs to you. ನಾವು ನಿಮಗೆ ಸ್ವಂತ. Thank you for speaking to your people. ನಿನ್ನ ಜನರೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. Let them find peace, joy, healing, health, miracles, breakthrough right now. ಈಗಲೇ ಅವರು ಶಾಂತಿ, ಸಮಾಧಾನ, ಸ್ವಸ್ಥತೆ, ಆರೋಗ್ಯವನ್ನ ಹೊಂದಿಕೊಳ್ಳಲಿ ಯೇಸು ನಾಮದಲ್ಲಿ. As they celebrate Christmas, let them, Lord, see the great victory in their life. ಅವರಿಗೆ ಕ್ರಿಸ್ಮಸ್ ಅನ್ನ ಆಚರಿಸುವಾಗ ಅವರ ಜೀವಿತದಲ್ಲಿ ದೊಡ್ಡ ಜಯವನ್ನ ಹೊಂದಿಕೊಳ್ಳಲಿ. In Jesus, your name be glorified. ಯೇಸುವೇ, ನಿನ್ನ ನಾಮವೇ ಮಹಿಮೆ ಹೊಂದಲಿ. In Jesus' mighty name I pray. ಯೇಸುವಿನ ಬಲವಾದ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ.
Amen. ಆಮೇನ್. Amen. Amen. God bless you all. ದೇವರು ನಿಮ್ಮೆಲ್ಲರನ್ನ I hope ಆಶೀರ್ವದಿಸಲಿ. God blessed you. ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸ್ತಾನೆ ನಾನು Once ನಿರೀಕ್ಷಿಸ್ತೇನೆ. again, wish you happy Christmas behalf of me and my family and Jesus Heals Mission family. ಜೀಸಸ್ ಹಿಲ್ಸ್ ಮಿಷನ್ ಪರವಾಗಿ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯನ ಕೋರುತ್ತೇನೆ. God bless you all. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Amen. ಆಮೇನ್.